ಸ್ವಪ್ನ ಆತ್ಮೀಯ ಮಾಧ್ಯಮದವರಲ್ಲಿ ನಾವು ಹೇಳ ಬಯಸುವುದೇನೆಂದರೆ ಇವತ್ತು ದಿನ ತಾಲೂಕು ಮಟ್ಟದ ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಇವತ್ತು ಆ ಮನೆ AC ಅವರಿಗೆ ಮನೆಯನ್ನು ಸಲ್ಲಿಸಲಾಯಿತು. ಈ ಮನೆಯ ಮುಖ್ಯಾಂಶ ಏನಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈಗ ಸದ್ಯ ಬಿತ್ತಕ್ಕಂಥ ಒಂದು ಋತುಮಾನ. ಈಗ ರೈತರು ಏನು ಬಿತ್ತನೆ ಬೀಜ ಮಾಡ್ತಾಯಿದ್ದಾರೆ, ಈ ರೈತರ ಬಿತ್ತನೆ ಬೀಜದಲ್ಲಿ ಕಳಪೆ ಮಟ್ಟದ ಬೀಜಗಳನ್ನು ಕೆಲವು ದಲ್ಲಾಳಿಗಳು ಅತ್ಯಂತ ದುಬಾರಿ ರೇಟಿನಲ್ಲಿ ರೈತರಿಗೆ ಹಂಚ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಹಾಗೆಯೇ ಇವತ್ತೇನು 2023-24 ಸಾಲಿನ ಗೊಬ್ಬರ ಏನೋ ಸ್ಟಾಕ್ ಇಟ್ಕೊಂಡ್ರೆ ಯೂರಿಯಾ, ಪೊಟ್ಯಾಷಿಯಮ್ಮು 20-20, ಆಮೇಲೆ ಕೀಟನಾಶಕಗಳಾಗಿರ್ತಕ್ಕಂಥ ಕಾನ್ಫಿಡರು, ಬಿಪಿನ್ನು, ಲೋಕ್ರಾನು, ಡಿಮೆಕ್ರಾನು ಅನೇಕ ಇತ್ಯಾದಿ ಕ್ರಿಮಿನಾಶಕಗಳು 2023-24 ಸಾಲ ಇಟ್ಟುಕೊಂಡಿರ್ತಕ್ಕಂಥ ದಲಾಳಿ ವ್ಯಾಪಾರಿಗಳು ಇವತ್ತು ದಿನಮಾನಗಳಲ್ಲಿ 2026-27 ರೇಟಿಗೆ ಏನಿದೆ ಈ ರೇಟಿಗೆ ಹಂಚಿಕೆ ಮಾಡ್ತಾಯಿದ್ದಾರೆ. ಇದು ರೈತರಿಗೆ ಮಾಡ್ತಕ್ಕಂಥ ಮಹಾಪರಾಧ. ಮತ್ತು ಕಳಪೆ ಮಟ್ಟದ ಬೀಜಗಳನ್ನು ಕೊಡ್ತಾಯಿದ್ದಾರೆ. ಆ ಬೀಜ ಸಂಪೂರ್ಣವಾಗಿ ಜಮೀನು ತುಂಬ ನಾಡ್ತಾ ಇಲ್ಲ. ಅಲ್ಪ ಸ್ವಲ್ಪ ಬೆಳೆ ಬಂದು ಇವತ್ತು ಓಡತಕ್ಕಂಥ ಪರಿಸ್ಥಿತಿ ರೈತರಿಗಾಗಿದೆ. ರೈತರುಗಳನ್ನು ಯಾರು ಕೇಳೋರಿಲ್ಲ, ರೈತರ ಬಗ್ಗೆ ಯಾರು ಕೂಗಿಲ್ಲ. ಇವತ್ತು ದಿನಮಾನಗಳಲ್ಲಿ ಅನುಭವಿಸ್ತಿರೋ ರೈತರು ಇವತ್ತು ಫಸಲು ಸರಿಗೆ ಬರಲಾರ್ದೆ ತಾವು ಆತ್ಮಹತ್ಯೆ ಮಾಡ್ತಕ್ಕಂಥ ದಾರಿ ಇಡ್ತಾ ಇದ್ದಾರೆ. ಇದು ಈ ಒಂದು ರೀತಿ ಈ ಒಂದು ಸರ್ಕಾರದ ಒಂದು ಅಕ್ಷಮ್ಯ ಅಪರಾಧವನ್ನು ಖಂಡಿಸಿ ಜಯ ಕರ್ನಾಟಕ ರಕ್ಷಣಾ ಸೇನೆ ಮಾನ್ಯ ಸಹಾಯಕ ಆಯುಕ್ತರು ಮನವಿಯನ್ನು ಸಲ್ಲಿಸಿದ್ವಿ. ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ನಿರೀಕ್ಷಿತ ಒಂದು ಸಹಾಯಕ ಆಯುಕ್ತ ಕಚೇರಿ ಮುಂದೆ ಅನಿರೀಕ್ಷಿತ ಧರಣಿ ಹಮ್ಮಿಕೊಳ್ತೇವೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ.